ಕಾಂಗ್ರೆಸ್ನ ಪೋಸ್ಟರ್ ಪಾಲಿಟಿಕ್ಸ್ಗೆ ಎಚ್ಡಿಕೆ ಕೆಂಡಮಂಡಲರಾಗಿದ್ದಾರೆ. ಏನೋ ಕಾಂಗ್ರೆಸ್ನವರ ಈ ಒಂದು ಪೋಸ್ಟರ್ ಪಾಲಿಟಿಕ್ಸ್ ಏನಿದೆ ಅದಕ್ಕೆ ಎಚ್ಡಿಕೆ ಕೆಂಡವಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಏನೋ ಸ್ಟ್ಯಾಂಡರ್ಡ್ ಇರುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಮೊದಲೇ ಈ ರೀತಿ ಆಗ್ತಾ ಇರುವಂಥದ್ದು. ಮೊದಲಿನ ರೀತಿಯಲ್ಲೇ ಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಸ್ಟ್ಯಾಂಡರ್ಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಮೊದಲಿನ ರೀತಿಯಲ್ಲೇ ಬ್ಲೂ ಫಿಲಿಂ ಮಾಡೋದು, ಪೋಸ್ಟರ್ ಅನ್ನ ಹಾಕ್ತಾ ಇರುವಂಥದ್ದು, ಅಂಟಿಸ್ಕೊಳ್ಳೋದನ್ನೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರ ಪೋಸ್ಟರ್ಗೆ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ಡಿಕೆ ಶಿವಕುಮಾರ್ ಮೇಲೆ ಎಚ್ಡಿಕೆ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿಎಂ ಆದ ಬಳಿಕ ಇದನ್ನೆಲ್ಲ ಬಿಡ್ತಾರೆ ಅಂದ್ಕೊಂಡಿದ್ದೆ, ಇದನ್ನೆಲ್ಲ ದುಡ್ಡು ಕೊಟ್ಟು ಪ್ರಚಾರವನ್ನ ಮಾಡಿಸ್ಬೇಕನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ. ನೇರವಾಗಿ ಸಿಎಂ ಟಾರ್ಗೆಟ್ ಮಾಡಿದ್ದಾರೆ ಎಚ್ಡಿಕೆ. ಸಿಎಂ ಆದ ಬಳಿಕ ಇದನ್ನೆಲ್ಲ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ದೆ, ಇದನ್ನೆಲ್ಲ ದುಡ್ಡು ಕೊಟ್ಟು ಪ್ರಚಾರ ಮಾಡಿಸ್ಬೇಕಾ ಅನ್ನುವಂತಹ ಪ್ರಶ್ನೆ ಎಚ್ಡಿಕೆ ಅವ್ರದ್ದು. ನೇರವಾಗಿ ಸಿಎಂ ರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೇಂದ್ರ ಮಂತ್ರಿ ಎಚ್ಡಿಕೆ. ಕಾಂಗ್ರೆಸ್ನವರ ಪೋಸ್ಟರ್ ಪಾಲಿಟಿಕ್ಸ್ಗೆ ಎಚ್ಡಿಕೆ ಕೆಂಡವಾಗಿದ್ದಾರೆ. ಡಿಕೆ ಸಿಎಂ ಆದ್ಮೇಲೆ ಸ್ಟ್ಯಾಂಡರ್ಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಇಲ್ಲಿ ನಡೀತಾ ಇರೋದು ಬೇರೆ. ಮೊದಲಿನ ರೀತಿಯಲ್ಲೇ ಬ್ಲೂ ಫಿಲ್ಮ್ ಮಾಡೋದು, ಪೋಸ್ಟರ್ ಅಂಟಿಸೋದನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಎಚ್ಡಿಕೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ರವರಿಗೆ. ಇನ್ನು ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೊಸ ಬಾಂಬ್ ಅನ್ನ ಹಾಕಿರುವಂಥದ್ದು. ಸಿಎಂ ಆದ ಬಳಿಕ ಇದನ್ನೆಲ್ಲ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ದೆ, ಆದ್ರೆ ಇದು ಮುಂದುವರಿತಾ ಇದೆ ಅಂತ ಹೊಸ ಬಾಂಬ್ ಅನ್ನ ಸಿಡಿಸಿರುವಂಥದ್ದು. ನೇರವಾಗಿ ಡಿಕೆ ಶಿವಕುಮಾರ್ಗೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಬಿಡದಿಯಲ್ಲಿರೋದು ನನ್ನ ಆಸ್ತಿ, ನನ್ನ ಆಸ್ತಿ ಸ್ವಯಾರ್ಜಿತ ಆಸ್ತಿ ಆಗಿದೆ. 40 ವರ್ಷದ ಹಿಂದೆ ಸಂಪಾದನೆ ಮಾಡಿರುವಂತಹ ಜಮೀನು ಅದು. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸತ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ಪಡೆದಿದ್ದು ನೀವು, ನಿಮ್ಮ ಹಾಗೆ ಸತ್ತವರ ಹೆಬ್ಬೆಟ್ಟನ್ನ ತೋರಿಸಿ ಆಸ್ತಿಯನ್ನ ನಾವು ಮಾಡಿಲ್ಲ. ನನ್ನ ತಪ್ಪಿದ್ರೆ ಅಧಿಕಾರಿಗಳನ್ನ ಬಿಟ್ಟು ಕೆಲಸ ಮಾಡಿಸ್ಲಿ, ನೋಡೋಣ ಅವಾಗ ಏನಾಗುತ್ತೆ ಅಂತ. ಅದನ್ನ ಬಿಟ್ಟು ಬೆಂಬಲಿಗರನ್ನ ಬಿಟ್ಟು ಪೋಸ್ಟರ್ ಅಂಟಿಸೋದಲ್ಲ ಅಂತ ಕೆಂಡ ಕಾಡಿದ್ದಾರೆ. ಸಿಎಂ ಡಿಕೆ ವಿರುದ್ಧವಾಗಿ ಕುಮಾರಸ್ವಾಮಿ ಕೆಂಡಮಂಡಲರಾಗಿರುವಂಥದ್ದು. ಈಗ ಅಂದ್ರೆ ಏನ್ ನಾವು ಆಸ್ತಿ ಮಾಡಿದೀವಿ ಅದು ನನ್ನ ಸ್ವಯಾರ್ಜಿತ ಆಸ್ತಿ, ಬಿಡದಿಯಲ್ಲಿರೋದು ನನ್ನ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಆಗಿದೆ. ಅದು 40 ವರ್ಷದ ಹಿಂದೆ ಸಂಪಾದನೆ ಮಾಡಿರುವಂತಹ ಜಮೀನದು, ಅದು ಅಕ್ರಮ ಜಮೀನೇನಲ್ಲ, ಅದು ನಾನು ಸ್ವಯಂ ಸಂಪಾದನೆ ಮಾಡಿರುವಂತಹ ಜಮೀನಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಆನ್ಸರ್ ಅನ್ನ ಮಾಡಿರುವಂಥದ್ದು. ಏನು ಪೋಸ್ಟರ್ ಮುಖಾಂತರವಾಗಿ ಪ್ರಶ್ನೆ ಮಾಡಿದ್ರು ಸಿಎಂ, ಪೋಸ್ಟರ್ ಅನ್ನು ಅಂಟಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆಯನ್ನ ಹಾಕಿದ್ರು ಆಸ್ತಿ ವಿಚಾರವಾಗಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಂಡಮಂಡಲರಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅದು ನನ್ನ ಸ್ವಯಾರ್ಜಿತ ಆಸ್ತಿ, ನಾನು ಮಾಡಿಕೊಂಡಿರುವಂತಹ ಆಸ್ತಿ, ಅದು 40 ವರ್ಷಗಳ ಹಿಂದೆ ಮಾಡಿರುವಂಥದ್ದು ಅಂತ ಅವರು ಉತ್ತರವನ್ನ ನೀಡಿದ್ದಾರೆ. ಬಿಡದಿಯಲ್ಲಿರೋದು ನನ್ನ ಆಸ್ತಿ, ಸ್ವಯಾರ್ಜಿತ ಆಸ್ತಿ, ನಾನು ಮಾಡಿಕೊಂಡಿರುವಂಥದ್ದು 40 ವರ್ಷದ ಹಿಂದೆ ನಾನು ಅದನ್ನ ಸಂಪಾದನೆ ಮಾಡಿರುವಂತಹ ಜಮೀನು ಅದು. ಡಿಕೆ ಶಿವಕುಮಾರ್ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವಾಗಿ ಉತ್ತರವನ್ನ ನೀಡಿರುವಂಥದ್ದು. ಸತ್ತೋರ ಹೆಬ್ಬೆಟ್ಟನ್ನ ತೋರಿಸಿ ನಾನು ಜಮೀನನ್ನ ಮಾಡಿಲ್ಲ ಸ್ವಾಮಿ, ನಿಮ್ಮ ಹಾಗೆ ಸತ್ತವರ ಹೆಬ್ಬೆಟ್ಟನ್ನ ತೋರಿಸಿ ನಾನು ಆಸ್ತಿ ಮಾಡಿಲ್ಲ, ಅದು ಸ್ವಯಾರ್ಜಿತ ಆಸ್ತಿ, ನಾನು ಸಂಪಾದನೆ ಮಾಡಿರುವಂತಹ ಆಸ್ತಿ. ನನ್ನ ತಪ್ಪಿದ್ರೆ ಅಧಿಕಾರಿಗಳನ್ನ ಬಿಟ್ಟು ಕೆಲಸ ಮಾಡಿಸ್ಲಿ, ನೋಡೋಣ. ಅದನ್ನ ಬಿಟ್ಟು ಬೆಂಬಲಿಗರನ್ನ ಬಿಟ್ಟು ಪೋಸ್ಟರ್ ಅಂಟಿಸೋದಲ್ಲ, ಈ ರೀತಿ ರಾಜಕೀಯ ನೀವು ಮಾಡಬಾರ್ದು ಅಂತ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಕುಮಾರಸ್ವಾಮಿ ಕೆಂಡಮಂಡಲರಾಗಿದ್ದಾರೆ. ಆಸ್ತಿ ವಿಚಾರವಾಗಿ ಪೋಸ್ಟರ್ ಅನ್ನ ಕಾಂಗ್ರೆಸ್ ಕಡೆಯಿಂದ ಬಿಡದಿಯಲ್ಲಿ ಹಾಕಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಕೆಂಡಮಂಡಲರಾಗಿದ್ದಾರೆ. ನಾನು
ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು ಪೋಸ್ಟ್ ಅಂಟಿಸು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದು ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ನಾನು ಈ